ನಮಸ್ಕಾರ. ಎಂಜಿಆರ್ ಕಾರ್ಪೊರೇಷನ್ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿರುವಂತಹ ಸ್ಮಾರ್ಟ್ ಇಂಡಿಯಾ 0.1 ಉಳಿತಾಯ ಯೋಜನೆಯ 16 ತಿಂಗಳ ಬಂಪರ್ ಡ್ರಾ ಆಗಿ ನಾವು ಇಬ್ಬರಿಗೆ ತಲಾ 1 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ನೆಕ್ಲೆಸ್ ಅನ್ನ ನೀಡಿದೆವು. ಅದರಲ್ಲಿ ಫಸ್ಟ್ ಬಹುಮಾನವನ್ನ ವಿನ್ ಆದಂತವರು ನಮ್ಮ ವಿಟ್ಲ ವೀರಕಂಬದ ನಿವಾಸಿಯಾಗಿರುವಂತಹ ಪ್ರಕಾಶ್ ಸರ್. ಅವರ ಕಾರ್ಡ್ ನಂಬರ್ ಬಂದು 3124. ಸರ್ ನಮಸ್ಕಾರ. ಫಸ್ಟ್ ವಿನ್ ಆಗಿದ್ದು ನೀವು. ಹೇಗೆ ಅನ್ಸುತ್ತೆ ನಿಮಗೆ? ತುಂಬಾ ನನಗೆ ಬರ್ತದೆ ಅಂತೆಲ್ಲ ಅನ್ಕೊಂಡಿರ್ಲಿಲ್ಲ. ಹಾಗೆ ನೀವು ಕಾಲ್ ಮಾಡುವಾಗ ಸಹ ನಾನು ಬೇರೆ ಎಂತ ಇದು ಕಾಲ್ ಮಾಡ್ತಾರೆ ಅಂತ ಭಾವಿಸಿದ್ದೆ. ಖುಷಿ ಆಯ್ತು. ಆಕ್ಚುಲಿ ಪ್ರಕಾಶ್ ಸರ್ ನಿನ್ನೆ ಒಂದು ಕೆಲಸದಲ್ಲಿದ್ರು. ಎಲ್ಲಿ ಸರ್? ನಾವು ಮಂಜೇಶ್ವರ ಭಾಗದಲ್ಲಿ ನಿನ್ನೆ ಕೆಲಸದಲ್ಲಿದ್ರು. ವಿನ್ ಆದ ತಕ್ಷಣ ನಾವು ಕಾಲ್ ಮಾಡಿದ ತಕ್ಷಣ ಅವರ ಖುಷಿ ನಿಜವಾಗ್ಲೂ ನೀವು ಲೈವ್ ನೀವು ಲಿಂಕ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಪ್ರಕಾಶ್ ಸರ್ ಎಷ್ಟು ಖುಷಿಯಲ್ಲಿದ್ರು ಅಂತ ಹೇಳಿ. ಅಷ್ಟು ಖುಷಿ ಪಟ್ಟಿದ್ದಾರೆ. ಈಗ ಸುಮಾರು ಎಷ್ಟೊಂದು 16 ತಿಂಗಳು ನೀವು ನಮ್ಮ ಜೊತೆಗೆ ಉಳಿಸಿರುವಂತದ್ದು ಒಂದು 16,000 ತಿಂಗಳಿಗೆ 1,000 ರೂಪಾಯಿ ಆಗಿ. ಉಳಿಸುವಾಗ ಏನ್ ಯೋಚನೆ ಉಳಿಸಿದ್ರಿ? ನಾನು ಉಳಿಸುವಾಗ ಅಂದ್ರೆ ನನಗೆ ಪ್ರೈಸ್ ಬಂದಿಲ್ಲ ಆದ್ರೂ ಲಾಸ್ಟ್ ಅಮೌಂಟಿಗೆ 20,000 ರೂಪಾಯಿ ಆಗ್ತದೆ. ಅದು ಸಹ ನಮ್ಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಗೆ ಅದರಿಂದ ಸ್ವಲ್ಪ ಸೇರಿಸಿಬಿಟ್ಟು ಏನಾದ್ರೂ ತಗೊಳ್ಬಹುದು ಅಂತೇಳಿ ಭಾವಿಸಿದ್ದು. ಸೂಪರ್. ನಾವು ಮೊದಲಿಂದ ಹೇಳಿದ್ವಿ ನಮ್ದೇ ಆದಂತಹ ಫರ್ನಿಚರ್, ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶೋರೂಮ್ ಅನ್ನು ಓಪನ್ ಮಾಡ್ತೀವಿ ಅಂತ ಹೇಳಿ. ಸರ್ ಕೂಡ ಅದೇ ಯೋಚನೆ ಮಾಡಿದಂತೆ, ನನಗೆ ಪ್ರೈಸ್ ಬರ್ಬೇಕು ಅಂತಲ್ಲ, ಬಟ್ ಆದ್ರೂ ಕೂಡ ಉಳಿಸ್ಲಿಕ್ಕಿರುವಂತ. ಈಗ 1,000 ಉಳಿಸಿದ್ರೆ 20 ತಿಂಗಳಿಗೆ ಎಷ್ಟಾಗುತ್ತೆ? 20,000 ಆಗುತ್ತೆ. ಆ 20,000 ಒಂದೇ ಸರಿ ಉಳಿಸ್ಲಿಕ್ಕೆ ಆಗೋದಿಲ್ಲ. 1,000 ಉಳಿಸಿದಾಗ ಏನಾಗುತ್ತೆ, ಕೊನೆಗೆ ನಾನೊಂದು ಮನೆಗೆ ಬೇಕಾದಂತ ಒಂದು ಐಟಮ್ ಅನ್ನ ತಗೋಬಹುದು ಅನ್ನೋ ಐಡಿಯಾದಲ್ಲಿ ಉಳಿಸಿದ್ದು. ಬಟ್ ದೇವರವರಿಗೆ ಒಂದು ಒಳ್ಳೆಯ ಒಂದು ಗಿಫ್ಟ್ ಅನ್ನ ಕೊಟ್ರು. ಅದನ್ನ ನಿನ್ನೆ ತಾನೇ ಅವ್ರು ಅನೌನ್ಸ್ ಮಾಡಿದ್ರು. ಅದನ್ನ ಯಾರಿಗೆ ಗಿಫ್ಟ್ ಮಾಡ್ತೀರಿ ಅಂತ? ವೆರಿ ಗುಡ್. ಏನ್ ಹೆಸರು ಪುಟ್ಟ? ಲಾಸ್ಯ. ಎಷ್ಟನೇ ಕ್ಲಾಸ್ ಸ್ಟಡಿ ಮಾಡ್ತಾ ಇದೆಯಾ? 5ನೇ ಕ್ಲಾಸ್. ಮೇಡಮ್ ಹೆಸರೇನು? ನಳಿನಾಕ್ಷಿ. ನಿಮ್ಗೆ ಎಷ್ಟು ಮಕ್ಕಳು? ಒಬ್ಬಳೆಯ. ಹಾಗಾಗಿ ಪ್ರಕಾಶ್ ಸರ್ ನನ್ನ ವಿನ್ ಆದ ತಕ್ಷಣ ನಾನು ಕೇಳಿದೆ ಲೈವ್ ನಲ್ಲಿ, ಆಗ್ಲೂ ಕೂಡ ಹೇಳಿದ್ರು ಇದನ್ನ ನಾನು ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳಿ. ಲಾಸ್ಯನಿಗೆ ಆಲ್ರೆಡಿ 1 ಲಕ್ಷ ರೂಪಾಯಿ ಮೌಲ್ಯದ ಒಂದು ಬಂಗಾರದ ನೆಕ್ಲೆಸ್ ಅನ್ನ ತಂದೆ ಗಿಫ್ಟ್ ಮಾಡಿದ್ದಾರೆ. ನಿನಗೂ ಒಳ್ಳೇದಾಗ್ಲಿ, ತಂದೆಗೂ ಒಳ್ಳೇದಾಗ್ಲಿ, ನಿಮ್ಮ ತಾಯಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ನಮಗೆ ಸೆಕೆಂಡ್ ಸೀಸನ್ ಆಗ್ತಾ ಇದೆ. ನಮ್ದು ಸೆಕೆಂಡ್ ಸೀಸನ್ ಮಾಡ್ತಾ ಇದ್ರಿ. ಈಗ 16 ತಿಂಗಳು ನೋಡ್ತಾ ಬಂದ್ರಿ ನಾವು ಡ್ರಾ ಮಾಡೋದನ್ನ ನೋಡಿದ್ರಿ. ನಮ್ಮ ಎಂಜಿಆರ್ ಕಾರ್ಪೊರೇಷನ್ ಅವರು ಈ ಸ್ಮಾರ್ಟ್ ಇಂಡಿಯಾ ನಡೆಸ್ತಾ ಇದ್ದೀವಿ. ನಾವು ಡ್ರಾನೆಲ್ಲ ಹೇಗೆ ಮಾಡ್ತಾ ಇದ್ದೀವಿ, ನಿಮಗೆ ಹೇಗೆ ಅನಿಸುತ್ತೆ? ಒಳ್ಳೇದಾಗಿ ಮಾಡ್ತಿದ್ದಾರೆ ಸರ್, ಅದರಲ್ಲಿ ಏನು ಡೌಟ್ ಇಲ್ಲ ನನಗೆ. ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಮಾತ್ರ, ಇರ್ಲಿಕ್ಕೆ ನಾವು ವರ್ಕ್ ಅಲ್ಲಿ ಇರ್ತೇವೆ, ಆದ್ರೆ ನಾವು ಲೈವ್ ನೋಡ್ತಾ ಇರ್ತೇವೆ. ತುಂಬಾ ಖುಷಿ ಆಗ್ತದೆ. ಲೈವ್ ನಲ್ಲಿ ನೋಡಿದಾಗ ನಿಮಗೆ ನಾವು ಮಾಡ್ತಾ ಡ್ರಾ ಪ್ಯಾಟರ್ನ್ ತುಂಬಾ ಇಷ್ಟವಾಗಿದೆಯಾ? ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಓಕೆ. ಯಾಕೆಂದ್ರೆ ನಾವು ಯಾವುದೇ ಚೀಫ್ ಗೆಸ್ಟ್ ಗಳನ್ನ ಕರೆಸೋದಿಲ್ಲ, ನಾವು ಬಂದಂತ ನಮ್ಮ ಮೆಂಬರ್ ಗಳನ್ನೇ ಕರೆಸಿ ಅವ್ರ ಮೂಲಕ ಡ್ರಾ ಮಾಡ್ತಾರೆ. ಇವರು ನನ್ನ ಮಿಸ್ಸಸ್ ಹೇಳಿದ್ರು, ನಿನ್ನೆ ಅವರು ವಿನ್ ತೆಗೆದು ಅವ್ರು ಇರ್ಬೋದಾ ಅಂತ ಹೇಳಿ. ನಿನ್ನೆ ಹಾಗೆ ನಿನ್ನೆ ಕೂಡ ಇವರಿಗೆ ವಿನ್ ಅನ್ನ ಡ್ರಾ ತೆಗೆದವರು ಸೀತಾರಾಮ್ ಸರ್ ಅಂತ ಹೇಳ್ಬಿಟ್ಟು, ಅವರು ವಿಟ್ಲದ ನಿವಾಸಿ. ಅವ್ರಿಗೂ ಕೂಡ ಒಂದು ಬಂಗಾರದ ಉಂಗುರ ಬಂದಿತ್ತು, ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ಬಂಗಾರದ ಉಂಗುರ ಬಂದಿದೆ ಅಂತ ಹೇಳಿ. ಅವ್ರು ಒಂದು ಲೈವ್ ನ ನೋಡ್ಲಿಕ್ಕಾಗಿ ಬಂದಿದ್ರು ನಮ್ಮ ಡ್ರಾವನ್ನ. ಆ ಬಂದ ವ್ಯಕ್ತಿ ಅವರೇ ಬಂದು ಡ್ರಾ ಮಾಡಿದ್ದು. ಆ ಡ್ರಾದಲ್ಲಿ ವಿನ್ ಆದವರು ಪ್ರಕಾಶ್ ಸರ್. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮೇಲೆ ಒಂದು ಹೆಮ್ಮೆ ಕೂಡ ಇದೆ. ನಾವು ಯಾವುದೇ ಕಾರಣಕ್ಕೆ ಗೆಸ್ಟ್ ಗಳನ್ನ ಕರೆಯದೆ ನಮ್ಮ ಬಂದಂತ ಸದಸ್ಯರ ಮೂಲಕ ಡ್ರಾ ಮಾಡಿ ನಮ್ಮ ಈ ಭಾಗದ ಎಲ್ಲ ನಮ್ಮ ಏನು ಕರ್ನಾಟಕದ ಜನ ನಮ್ಮ ಜೊತೆಗೆ ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಹೊಸ ಪ್ಯಾಟರ್ನ್ ನಲ್ಲಿ, ಯಾರು ಕೂಡ ಯಾವುದೇ ಅಪನಂಬಿಕೆಗಳು ಇಲ್ಲದೆ ಇರುವ ಹಾಗೆ ತುಂಬಾ ಕ್ಲಿಯರ್ ಅಂಡ್ ಕಟ್ ಅಲ್ಲಿ ನಾವು ಅದನ್ನ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಇನ್ನೂ ಕೂಡ ಬೇಕು. ನಮ್ಮ ಸೆಕೆಂಡ್ ಸೀಸನ್ ಮಾಡ್ತಾ ಇದ್ದೀವಿ. ಆ ಸೆಕೆಂಡ್ ಸೀಸನ್ ನಲ್ಲಿ ನಿಮ್ಮ ಸಪೋರ್ಟ್ ಬೇಕಾಗಿದೆ. ನಮ್ಮ ಸ್ಮಾರ್ಟ್ ಇಂಡಿಯಾ, ನಮ್ಮ ಎಂಜಿಆರ್ ಸ್ಮಾರ್ಟ್ ಅನ್ನುವಂತ ಒಂದು ಫರ್ನಿಚರ್ ಅಂಗಡಿ ಓಪನ್ ಮಾಡ್ತಾ ಇದೀವಿ. ನಾವು ನೋಡಿ ನಮ್ಮ ಯಾವುದೇ ಕಾರಣಕ್ಕೂ ಈ ಸ್ಕೀಮ್ ನಲ್ಲಿ ಯಾರು ಸೇರ್ತಾರೆ ಅಥವಾ ಸ್ಕೀಮ್ ಅಂತ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ. ಇದ್ರಲ್ಲಿ ಉಳಿತಾಯ ಯೋಜನೆಯಲ್ಲಿ ಯಾರೆಲ್ಲ ಸೇರ್ತಾರೆ ಅವರಿಗೆ ಪ್ರಾಡಕ್ಟ್ ಅನ್ನು ಕೂಡ ನಮ್ಮ ಶೋರೂಮ್ ನಿಂದ ಕೊಡ್ತೀವಿ. ಪಬ್ಲಿಕ್ಸ್ ಎಲ್ರಿಗೂ ಇರುವಂತ ಶೋರೂಮ್ ಅದು, ಅದರಲ್ಲಿ ಇರುವಂತ ಪ್ರಾಡಕ್ಟ್ ಅನ್ನು ಕೊಡ್ತೀವಿ, ಬ್ರಾಂಡೆಡ್ ಪ್ರಾಡಕ್ಟ್ ಅನ್ನೇ ಕೊಡ್ತೀವಿ. ಹಾಗಾಗಿ ನೀವು ಯಾವುದೇ ಸಂಶಯಕ್ಕೆ ಎಡೆ ಮಾಡಿಕೊಡದೆ ಎಂಜಿಆರ್ ಕಾರ್ಪೊರೇಷನ್ ಸ್ಮಾರ್ಟ್ ಇಂಡಿಯಾವನ್ನ ತುಂಬಾ ನೀಟಾಗಿ ನಡೆಸ್ತಾ ಇದೆ. ಸೆಕೆಂಡ್ ಸೀಸನ್ ಲಾಂಚ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮೇಡಮ್ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಯ್ತು. ನಾನಂದ್ರೆ ಯಾವತ್ತು ಇವರು ಒಂದೊಂದ್ಸಲ ಮನೇಲಿ ಇರುವಾಗ ನಂಗೆ ಲೈವ್ ಅನ್ನು ತೋರಿಸ್ತಿದ್ರು. ಇವರು ಅದೇ ಆ ಟೈಮ್ ಅಲ್ಲಿ ಇರ್ಲಿಕ್ಕೆ ನಾನು ಹೇಳ್ತಿದ್ದೆ ಯಾವ್ದು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ನಾವು, ಆಗ ಸಿಗ್ತದೆ ಅಂತ. ಈ ಸರಿ ನೀವು ಏನ್ ಹೇಳ್ಲಿಕ್ಕಿಲ್ಲ, ನಾನು ಇದ್ ಮಾಡ್ತೇನೆ ಅಂತ ಹೇಳಿದ್ರು ಮೊನ್ನೆ. ಅಲ್ಲ ನನ್ಗೆ ಅವ್ರು ಯಾವತ್ತಿದನ್ನು ಹಾಕ್ಲಿಕ್ಕೆ ಕೊಡುದಿಲ್ಲ ಇದಕ್ಕೆ, ಎಂಜಿಆರ್ ಕಾರ್ಪೊರೇಷನ್ ಇದಕ್ಕೆ. ಮೊನ್ನೆ ಕೂಡ ಹಾಗೆ ಮೊನ್ನೆ ಏನು ಹೇಳಿಲ್ಲ ಅವರು, ಅದು ಏನು ನಾವು ಅಂದ್ಕೊಂಡೇ ಇರ್ಲಿಲ್ಲ, ಬಟ್ ಸಿಕ್ಕಿತ್ತು. ನಾವು ನಿನ್ನೆ ಫೋನ್ ಮಾಡಿದ್ರು, ಸಂಜೆ ಫೋನ್ ಮಾಡಿದ್ರು. ಅದೇ ಅವ್ರು ಅಲ್ಲಿದ್ದ ಕಾರಣ, ಇಲ್ಲದ್ರೆ ನಾವು ಬರ್ತಿದ್ವಿ. ಹಾಗೆ ಮತ್ತೆ ಇವರನ್ನು ಬಿಟ್ಟು ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಒಟ್ಟಿಗೆ ಬಂದ್ವಿ. ತುಂಬಾ ಒಳ್ಳೇದಾಯ್ತು. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಬೇಕು. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತಷ್ಟು ಬಹುಮಾನಗಳು ನಿಮ್ಗೆ ಫ್ಯೂಚರ್ ನಲ್ಲಿ ಬರಲಿ. ಆಮೇಲೆ ಪ್ರಕಾಶ್ ಸರ್ ನನಗೆ ಹೇಳಿದ್ರು
ಇದು ಫಸ್ಟ್ ಟೈಮ್ ಅಲ್ಲ ಹೌದು 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 ಡ್ರಾ ಹೌದು, ಬಂದಿರೋದು first time. ಅಂದ್ರೆ ಬೇರೆಲ್ಲೂ ಕೂಡ ಇದುವರೆಗೆ ಒಂದು ಸ್ಕೀಮ್ ಅಲ್ಲಿ ಏನೋ ಚಿಕ್ಕದು ಬಂದಿದ್ದು 5,000 ರೂಪಾಯಿ. ಓಕೆ. ಸೊ ಈ ರೀತಿಯ ಒಂದು ದೊಡ್ಡ ಬಹುಮಾನ ಇದೇ ಫಸ್ಟ್ ಟೈಮ್ ಬಂದಿರುವಂತದ್ದು. ಸೊ ನಿಮಗೆ ಒಳ್ಳೆದಾಗ್ಲಿ. ಹಾಗೆ ನಮ್ಮ MGR ಕಾರ್ಪೊರೇಷನ್ ನಡೆಸುವ ಸ್ಮಾರ್ಟ್ ಇಂಡಿಯಾ 2.0 ಸೀಸನ್ ನಲ್ಲಿ ನೀವೆಲ್ಲರೂ ಸಪೋರ್ಟ್ ಸಹಕಾರ ಮಾಡಿ. ಸೊ ನಮ್ಮ ಜನರಿಗೆ ನೀವೇನ್ ಹೇಳ್ತೀರಿ ಹೇಳಿ. ಸೊ ನಮ್ಮ ಜನರಿಗೆ ಏನಾದ್ರೂ ಒಂದು ಮಾತನ್ನ ಹೇಳಿ. ಅದೇ MGR ಕಾರ್ಪೊರೇಷನ್ ತುಂಬಾ ಒಳ್ಳೇದಿದೆ. ಅಂದ್ರೆ ಇಲ್ಲಿ ಯಾರಿಗೆ ಲಕ್ ಅಂತ ಹೇಳಿಕ ಒಂದೊಂದ್ಸರಿ ಎಲ್ರಿಗೂ ಲಕ್ ಬಂದೇ ಬರ್ತದೆ. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿರ್ಬೋದು, ಅದು ಬರುದಂತ ಪಕ್ಕ ಅಂತ ಅನ್ಕೊಳ್ಬೋದು. ಹಾಗೆ ಇದ್ರಲ್ಲಿ ಯಾವುದೇ ರೀತಿಯ ಮೋಸ ಆಗ್ಲಿ ಏನೇ ಇಲ್ಲ, ತುಂಬಾ ನಂಬಿಕೆಯಿಂದ ಅದೇ ರೀತಿ ಇಲ್ಲಿ ಬರುವಂತ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ. ತುಂಬಾ ಖುಷಿ ಆಯ್ತು. ಮೇಡಮ್ ಕೂಡ ಆಗಿರ್ಬೋದು, ಅದೇ ರೀತಿ ನಮ್ಗೆ ಅವರ ಮಾತಾಡೋ ರೀತಿ ಇರ್ಬೋದು, ತುಂಬಾ ಖುಷಿ ಆಯ್ತು. ಆಗದಿಂದ ಬಂದು ನಾನು ಇಲ್ಲಿದ್ದೇನೆ. ಹಾಗೆ ಅವರು ಎಲ್ಲರ ಜೊತೆ ಮಿಂಗಲ್ ಆಗುವ ರೀತಿ ಎಲ್ಲವೂ ತುಂಬಾ ಖುಷಿ ಆಯ್ತು. ಸೊ ನಾವು ಯಾವತ್ತೂ ಆಭಾರಿಯಾಗಿರ್ತೇವೆ ಈ MGR ಕಾರ್ಪೊರೇಷನ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮಗೆ ಬಹಳ ಖುಷಿ ಆಯ್ತು. ಒಂದು ಅತ್ಯುತ್ತಮವಾದ ಒಂದು ಫ್ಯಾಮಿಲಿ. ಸೊ ನಿಮ್ಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಲಾಸ್ಯ ನಿನ್ನ ಭವಿಷ್ಯ ಉಜ್ವಲವಾಗ್ಲಿ. ಸೊ ಎಜುಕೇಶನ್ ಕೂಡ ಒಂದು ಅಚೀವ್ಮೆಂಟ್ ಮಾಡು. ಸೊ ತಂದೆಗೆ ಒಂದು ಒಳ್ಳೆಯ ಅದೃಷ್ಟ ಇದೆ. ಆ ಅದೃಷ್ಟ ಇನ್ನೂ ಕೂಡ ನಿಮ್ಮನ್ನ ಕಾಪಾಡ್ಲಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೇದಾಗ್ಲಿ ಸರ್. ಹಾಗೆ ನಿಮ್ಮ ಕಾರ್ಡ್ ಅನ್ನು ನನಗೆ ಒಂದ್ಸರಿ ಕೊಡ್ತೀರಾ? ಓಕೆ. ಸೊ ಪ್ರಕಾಶ್ ಸರ್ ಅವರ ಕಾರ್ಡ್ ನಂಬರು 3124 3124 ಪ್ರಕಾಶ್ ವೀರಕಂಬ, ನಮ್ಮ ವಿಟ್ಲದ ವೀರಕಂಬದ ನಿವಾಸಿಗಳಾದಂತಹ ಪ್ರಕಾಶ್ ಸರ್. ಸೊ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಮತ್ತೊಮ್ಮೆ ಕೃತಜ್ಞತೆ ಮತ್ತು ಶುಭಾಶಯಗಳನ್ನ ಹೇಳ್ತೇವೆ. ನಿಮ್ಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹಾಗೆ ನಾವೀಗ ಸೊ ವಿನ್ ಆದಂತ ಒಂದು ಅತ್ಯುತ್ತಮ ಡಿಸೈನ್ ಆಗಿರುವಂತ ಸೊ 1 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ನೆಕ್ಲೆಸ್ ಅನ್ನ ಲಾಸ್ಯಂಗೆ ನಾವು ಗಿಫ್ಟ್ ಮಾಡ್ತಾ ಇದ್ದೇವೆ ಪ್ರಕಾಶ್ ಸರ್ ಮೂಲಕ. ಲಾಸ್ಯ ಖುಷಿ ಆಯ್ತಾ? ಹೇಗಿದೆ? ಓಕೆ ಓಕೆ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ.